ಇವಳಿರೋದು 3 ಅಡಿ, ಲೆಹಂಗಾ ಹಾಕಿರೋದು 6 ಅಡಿ. 3 ಅವರ್ ವೆಯ್ಟ್ ಮಾಡಿದ್ಮೇಲೆ ಇನ್ನೊಬ್ಳು ಬಂದವಳು ನೋಡಿ. ಅವಳು ಗಂಡು ಹುಡುಕ್ತಾರೆ ಮನೆಯಲ್ಲಿ, ಲಿಂಗಾಯತರು ಹುಡುಗಿ. ಯಾರಾದ್ರೆ ನಮ್ ಶ್ರುತಿ ಮಿಸ್ ಯೂನಿವರ್ಸ್. ಹಿಂತಿರಿಕೋ ಒಂಚೂರು ಬೆಳ್ಳ ಕಾಣಿಸ್ತೀಯ. ಮದ್ವೆ ಎಲ್ಲ ಲೈಟಿಂಗ್ಸ್ ಬಿಚ್ಕೊಂಡು ಹೋಗೋ ಟೈಮಿಗೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ. ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಏನಪ್ಪ ಬೆಳಗ್ಗೆ ಬ್ಯಾಗ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ಬೆಂಗಳೂರಲ್ಲಿ ನನ್ನ ಫ್ರೆಂಡು ನನ್ನ ಪ್ರೀವಿಯಸ್ ಎಕ್ಸ್ ಕಂಪ್ನಿ ಕೊಲೀಗ್ದು ಮದುವೆ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ನಮ್ಮಮ್ಮ ಅವ್ರ ಪಾತ್ರ ತೊಳಿತಾರೆ. ಅಮ್ಮ, ಮದುವೆ ಹೋಗಿದ್ದು ಬರ್ತೀನಿ ಕಣಮ್ಮ. ಹಾಂ, ಆಯಿತಾ? ಹಾಂ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಪೀಪಲ್. ಸೊ ಇವತ್ತು ಮದುವೆ ಇದೆ ಗೈಸ್. ಹಂಗೆ ನನ್ನ ಶೋಭಾ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಸೊ ಒಂದು ಮೀಟಪ್ ಆಗುತ್ತೆ ವಿತ್ ಮದುವೆ ಮುಗಿಸ್ಕೊಂಡು ಹೋಗಿದ್ದು ಬರ್ಬೇಕು. ಹಾಂ ಸರಿ, ಬಾಯ್, ಹೋಗಿದ್ದು ಬರ್ತೀನಿ. ಬಾಯ್. ಸೊ ಹಾಯ್ ಗೈಸ್, ಎಲ್ರದ್ದು ಕಾಫಿ ಆಯಿತಾ? ಎಲ್ಲೈತೆ ಅವ್ರ ಮನೆ? ಅದಾ? ಹಾಂ ಸರಿ ಆಯಿತು, ಬರ್ತೀನಿ ಅಮ್ಮ. ಬಾಯ್ ಗುಂಡ ಬಾಯ್. ಗೈಸ್, ಏನು ಗೈಸ್ ಇದು ಚಳಿ! ಅಯ್ಯಯ್ಯಪ್ಪ ಶಿವ, ನೆಕ್ಸ್ಟ್ ಲೆವೆಲ್ ಚಳಿ. ನಮ್ಮಮ್ಮ ಹೋಗ್ತಾ ಹಂಗೆ ಒಂದು ಕೆಲಸ ಕೊಟ್ಟರು. ಈ ಹಾಲಿನ ಕ್ಯಾನ್ ತೊಗೊಂಡೋಗ್ಬಿಟ್ಟು ಅಜ್ಜಿ ಮನೆಗೆ ಇಟ್ಬಿಡು ಅಂತ ಹೇಳವ್ರೆ. ಸೊ ಇದನ್ನು ತೊಗೊಂಡೋಗ್ಬಿಟ್ಟು ಅವ್ರ ಮನೆ ಹತ್ರ ಇಟ್ಬಿಟ್ರೆ, ನಮ್ಮ ಅಪ್ಪಾಜಿ ಇಲ್ಲೇ ಇದ್ರು. ಎಲ್ಲಾದರೂ ಬಾ ಹೇಳೋಣ ಅಂತಂದರೆ ಇಲ್ಲ, ಗ್ಯಾಪಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಹುಡುಕ್ತೀನಿ ರೀ, ಸಿಗ್ತಾರೆ. ಎಲ್ಲ ಹೋಗ್ತಾರೆ, ಸಿಗ್ತಾನೆ ಇಲ್ವಲ್ಲ. ಎಲ್ಲಾದರೂ ಗೈಸ್, ಏನು ಚಳಿ ಇದು! ನೆಕ್ಸ್ಟ್ ಲೆವೆಲ್ ಚಳಿ. ಬೆಳಿಗ್ಗೆ ಅಪ್ಪ, ಈ ಚಳಿಯಲ್ಲಿ ನಡೆಯೋದು ಅಂತಂದರೆ 4 ಗಂಟೆ 5 ಗಂಟೆಗೆಲ್ಲ ಎದ್ದೊಳ್ಳೋರು ಹೆಂಗೆ ಎದ್ದೊಳ್ತಾರೆ ಪಾಪ. ತುಂಬ ಚಳಿ. ಮತ್ತು ನಮ್ಮ ಅಪ್ಪಾಜಿ ಎಲ್ಲೆಲ್ಲೂ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. 9 ಗಂಟೆ ಟ್ರೈನ್ ಇದೆ. 9 ಗಂಟೆ ಟ್ರೈನ್ ಕ್ಯಾಚ್ ಮಾಡಬೇಕು. ಗೈಸ್, ಅಂದ್ರೆ ಏನು ಚಳಿ ಗೈಸ್ ಇದು! ಯಪ್ಪ ದೇವ್ರೆ, ಕಾಪಾಡಪ್ಪ. ನಾನು ಶರ್ಟ್ ಹಾಕಿ ಶರ್ಟ್ ಮೇಲೆ ಪುಲ್ಲೋವರ್ ಹಾಕಿದ್ರು ಈ ಮಟ್ಟಕ್ಕೆ ಚಳಿಯಲ್ಲ ಪಾಪ. ಬೆಳಿಗ್ಗೆ ಅಷ್ಟೊತ್ತಿಗೆ 4 ಗಂಟೆ 5 ಗಂಟೆಗೆಲ್ಲ ಎದ್ದೊಳ್ಳೋರು ಹೆಂಗೆ ಎದ್ದೊಳ್ತಾರೆ! ಎಷ್ಟು ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ಅಲ್ವಾ? ಯಪ್ಪ ಓ, ನಮ್ಮ ಅಪ್ಪಾಜಿ ಇಲ್ಲೇ ಅವರೇ. ಆಲ್ರೆಡಿ ಹೋಗ್ಬಿಟ್ಟವ್ರೆ ಅಂತ ಅಂದ್ಕೊಂಡೆ. ಇನ್ನೆಲ್ಲೂ ಹೋಗ್ಯಾರ, ಇಲ್ಲೇ ಅವ್ರೆ. ಇನ್ನೂ ಹೋಯ್ತಾವ್ರೆ ಅಂತ ಅಂದ್ಕೊಂಡೆ. ಗದ್ದೆ ಹತ್ರಕ್ಕೆ ಹೋಯ್ತಾ ಇದ್ದೀನಿ ಅಂತ ಹೇಳಿದ್ರು. ನೋಡಿದ್ರೆ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ನಿಂತ. ಏನು ಮಾಡೋದು? ಅಪ್ಪಾಜಿ ಬಾಯ್. ಗೈಸ್ ನೋಡಿ, ಇವರೆಲ್ಲ ಅವ್ರ ಬಾಡಿ ಗಾರ್ಡ್ಸು. ನಮ್ಮ ಅಪ್ಪಾಜಿ ಯೂಶ್ವಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮನೆ ಹತ್ರಕ್ಕೆ ಯಾವುದೇ ನಾಯಿ ಬಂದರೂ ಕರ್ಕೊಂಡು ಹೋಗ್ಬಿಟ್ಟು ಪಾರ್ಲೇಜಿ ಬಿಸ್ಕೆಟ್ ಹಾಕ್ಬಿಡ್ತಾರ. ಸೊ ಅವೆಲ್ಲ ನಮ್ಮ ಅಪ್ಪಾಜಿ ಹಿಂದೆನೇ ಸುತ್ತಾ ಇರ್ತವೆ. ಅಲ್ಲಿ ಹತ್ರ ಒಂದು 3 ನಾಯಿ ಅಂತೂ ಪರ್ಮನೆಂಟು. 3 ನಾಯಿ ಯಾವಾಗಲೂ ಡೈಲಿ ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಅಪ್ಪನ ಹತ್ರಕ್ಕೆ ಬಂದುಬಿಟ್ಟು ಪಾರ್ಲೇಜಿ ಬಿಸ್ಕೆಟ್ ಹಾಕ್ಸ್ಕೊಂಡು ತಿಂದ್ಬಿಟ್ಟೇ ಹೋಗೋದವರು. ಇಲ್ಲಾಂದರೆ ಬಿಡೋದೇ ಇಲ್ಲ. ನಮ್ಮ ಅಪ್ಪನ ಗಾಡಿ ಮುಂದಕ್ಕೆ ತೆಗಿಯೋಕ್ಕೆ ಬಿಡೋಲ್ಲ ಗೈಸ್, ಅಡ್ಡ ಹಾಕೊಂಡ್ಬಿಡ್ತವೆ. ಸೊ ಇನ್ನೇನು ನಮ್ಮ ಬಸ್ ಸ್ಟಾಪ್ ಬರುತ್ತೆ. ಇನ್ನೊಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸೇ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡು. ಒಂದು 200 ಮೀಟರ್ಸ್ ಇರಬೇಕು ನಮ್ಮ ಮೇ ಬಿ, ಅಷ್ಟೇ. ಈಗ ಬಸ್ ಹಿಡಿಯೋದೇ ಇರೋದು ಗೈಸ್. 9 ಗಂಟೆ ಟ್ರೈನು. ನಾನಿಲ್ಲಿ ಈಗ ಆಲ್ರೆಡಿ 7:45 8 ಗಂಟೆಗೆ ಬಿಟ್ರು 9 ಗಂಟೆ ಬಸ್ ಹಿಡಿಬೇಕು. ಇಲ್ಲ ಅಂದರೆ ಲೇಟ್ ಆಗುತ್ತೆ ಮತ್ತೆ. ಚೇತವನ್ನ ಆಯ್ತಾ ತಿಂಡಿ? ಗೈಸ್ ನೋಡಿ, ಇವರೇ ನಮಗೆ ಕಟಿಂಗ್ ಮಾಡೋದು ಯಾವಾಗಲೂ. ನಾನು ಎಲ್ಲೋದ್ರೂ ಇವ್ರ ಅಂಗಡಿಗೆ ಮಾತ್ರ ಹೋಗೋದು, ಇನ್ನು ಯಾರ ಅಂಗಡಿಗೂ ಹೋಗಲ್ಲ. ಹಾಯ್ ಮಾಡೋದು, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್. ಬರ್ತೀನಿ, ಬೆಂಗಳೂರಿಗೆ ಹೋಗಿ ಬರ್ತೀನಿ.
ಸೊ ಗೈಸ್ ನಾನು ಅವತ್ತು ಕಟಿಂಗ್ ಮಾಡಿಸಿದ್ದು ಅಂದರೆ ಅವತ್ತಂತಲ್ಲ, ಇಲ್ಲಿಗೆ ಬಂದಮೇಲೆ ನಮ್ಮೂರಲ್ಲಿ ಯಾವಾಗಲೂ ನಾನು ಕಟಿಂಗ್ ಮಾಡಿಸೋದೇ ಅವ್ರ ಅಂಗಡಿಲಿ ಸಖತ್ತಾಗಿ ಮಾಡ್ತಾರೆ. ಸೊ ನನಗೆ ಅವ್ರ ಒಬ್ಬರ ಹತ್ರನೇ ಸೆಟ್ ಆಗಿರೋದು. ಸೊ ಅದಕ್ಕೆ ನಾನು ಯಾವಾಗಲೂ ಅಲ್ಲೇ ಮಾಡಿಸ್ತೀನಿ. ಸೊ ಇವಾಗ ಬಸ್ ಹಿಡಿಬೇಕು ಗೈಸ್. ಬಸ್ ಹುಡ್ಕೊಂಡು ನಿಂತಿದ್ದೆ, ಬಸ್ ಅಂತೂ ಬರಲಿಲ್ಲ. ಇಲ್ಲಿ ನಮ್ಮ ಅಣ್ಣ ಯಾರೋ ಪಾಪ ಆನ್ ದ ವೇ ಸಿಕ್ಕಿದ್ರು. ಸೊ ಕಾರಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀನಿ. ಟೈಮ್ ಇರಲಿಲ್ಲ, 9 ಗಂಟೆ ಟ್ರೈನ್ ಕ್ಯಾಚ್ ಮಾಡಬೇಕು ಅಂತಂದರೆ ನಾನು ಸ್ವಲ್ಪ ಬೇಗ ಬಿಡಲೇಬೇಕು. ಸೊ ಟೈಮ್ ಇಲ್ಲದೆ ಇರೋ ಕಾರಣ ಕಾರಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀನಿ. ಬಸ್ಗಿನ್ನ ಕಾರ್ ಬೆಟ್ಟಲ್ಲ, ಸೊ ಜುಯ್ಯನ್ ಬೇಗ ಹೋಗ್ಬಿಡ್ಬೋದು. ಯಾವ ಅಣ್ಣ ನಿಮ್ಮದು? ಮೈಸೂರು. ಗೈಸ್ ನೋಡಿ, ಮೈಸೂರು ಅಣ್ಣ ಹೋಗ್ತಾ ಇದ್ದಾರೆ, ಮೈಸೂರಿಗೆ ಹೋಗ್ತಾಯಿದ್ರು. ಹಂಗೆ ನಂಗೆ ಡ್ರಾಪ್ ಆಗ್ತಾವ್ರೆ. ಬಸ್ಗಳಿಲ್ಲ ಅಂತಂದರೆ ಈ ರೂರಲ್ ಸೈಡ್ ಅಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಬಸ್ಗಳು ಕಮ್ಮಿ ಗೈಸ್. ಬಸ್ಗಳು ಬರಲಿಲ್ಲ ಅಂತಂದರೆ ಭಾರಿ ಕಷ್ಟ. ಅದು ಬೆಳಗ್ಗೆನೇ ಬಸ್ಗಳು ಹಿಡಿಯೋದು ಅಂತಂದರೆ ಇದ್ದಿದ್ದು ಕಷ್ಟ. ಅದು ಈ ಚಳಿಲಿ ಯಪ್ಪ. ನೀವೆಲ್ಲ ಎಷ್ಟು ಗಂಟೆಗೆ ತೊಳ್ತೀರಣ್ಣ? ಮಲ್ಗದೇ ಇಲ್ಲ. ಅಯ್ಯಯ್ಯಪ್ಪ, ಎಷ್ಟು ಗಂಟೆಗೆ ಎದ್ರಿ ಇವಾಗ? ಅಂದರೆ ಮಲ್ಗದೇ ಇಲ್ಲ ಅಂತಂದರೆ ರಾತ್ರಿ 1 ಅವರ್ ರೆಸ್ಟ್ ಮಾಡಿಲ್ವಾ? ಹಾಂ, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಹಾಕೋದು? 12 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಸರಿ. ಲೋಡ್ ಮಾಡ್ಕೊಂಡೆ ಬೇರೆ ಗೈಸ್ ಇವ್ರು ನೋಡಿ ಗೈಸ್, ಮಲ್ಗದೇ ಇಲ್ವಂತೆ ಇವರು. ವಿಜಯವಾಣಿ ಪೇಪರ್ ಹಾಕ್ತಾರೆ, ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಯ್ಯಯ್ಯಪ್ಪ, ಮಲ್ಗದೇ ಇಲ್ಲ ಅಂತಂದ್ರೆ ಹೆಂಗೆ ಗೈಸ್ ಇವರು? ಇವಾಗ ನೋಡಿ ಪಾಪ 12 ಗಂಟೆಗೆ ಪ್ರಿಂಟಿಂಗ್ ಸ್ಟಾರ್ಟ್ ಆಯ್ತಂತೆ. ಆಮೇಲೆ ಪೇಪರ್ ಕೊಟ್ಟವ್ರೆ. ಪೇಪರ್ ತೊಗೊಂಡೋಗಿ ಬೇರಿಯ ಹಾಸನ್ನು ಅಲ್ಲೆಲ್ಲ ಚನ್ನರಾಯಪಟ್ಟಣದಲ್ಲೆಲ್ಲ ಹೋಗಿ ಕೊಟ್ಕೊಂಡು ಕಷ್ಟ ಇದೆ ಗೈಸ್ ಜೀವನ. ನಾವೇನೋ ನೆಮ್ಮದಿಯಾಗಿದ್ದೀವಿ, ಎಲ್ಲರ ಜೀವನನೂ ಹಂಗೆ ಇರಲ್ಲ. ನಮ್ಮದು ಏನು ನೆಮ್ಮದಿ ಅಂತೇನಿಲ್ಲ, ನಮ್ಮದು ಊರು ಬಾಗ್ಲೆ. ಬಟ್ ಕೆಲವರು ಕಂಪೇರ್ ಮಾಡಿದ್ರೆ ಒಬ್ಬೊಬ್ಬರದ್ದು ಪರವಾಗಿಲ್ಲ. ಒಂಚೂರು ಹೇಳ್ಕೊಳ್ಳೋ ಮಟ್ಟಿಗೆ ಇರುತ್ತೆ. ಸೊ ನೋಡಿ ಗೈಸ್, ಇವ್ರ ಪಾಪ ನಾನು ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಚಳಿ ಅಂತಂತ ಇದ್ದೆ. ಇವ್ರು ನೋಡಿದ್ರೆ ರಾತ್ರಿ ಪೂರ್ತಿ ಗಾಡಿ ಓಡಿಸೋರೆ, ರಾತ್ರಿ ಪೂರ್ತಿ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋರೆ. ಸೊ ಇವ್ರದ್ದೆಲ್ಲ ನೋಡಿದಾಗ ನಮ್ಗೆ ಅನ್ನಿಸ್ತದೆ ಏನೋ ಒಂಚೂರು ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಪ್ಪ ಅಂತ ಅನ್ನಿಸ್ತದೆ. ಬಟ್ ಅಂದರೂ ಕಷ್ಟ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ ಈ ಕೆಲಸ? 16-17 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ಜಸ್ಟ್ ಇಮ್ಯಾಜಿನ್ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಬರೀ 1 ದಿನ ಬೇಗ ಎದ್ದೊಳಕ್ಕೆ ಕಯ್ಯ ಅಂತೀವಿ. ಇವರು 16 ವರ್ಷದಿಂದ ಕಂಟಿನ್ಯೂಸ್. ಅದನ್ನು ನಿಮಗೆ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಂದ್ರೆ ಯಾವ ಗೌರ್ಮೆಂಟ್ ಹಾಲಿಡೇ ಇರಲ್ಲ, ಏನಿರಲ್ಲ. ಎಲ್ಲ ದಿನನೂ ಪೇಪರ್, ಎಲ್ಲ ದಿನ ಹಾಕ್ಲೇಬೇಕಲ್ವಣ? ಸೊ ಇಮ್ಯಾಜಿನ್ 365 ಡೇಸ್ ಕಂಟಿನ್ಯೂಸ್ ಆಗಿ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅಲ್ವಾ? ಸೊ ಇವ್ರಿಗೊಂದು ಅಪ್ರಿಷಿಯೇಷನ್ ಕೊಡಲೇಬೇಕು ನಾವು. ನಮಗೋಸ್ಕರ ನೋಡಿ, ಬೆಳಗ್ಗೆ ಎಲ್ಲ ನಾವು ಮಲಗಿದ್ದು ಆರಾಮಾಗಿ ಎದ್ದೇಳ್ತೀವಿ, ಎದ್ದು ನೋಡೋಷ್ಟೊಳಗೆ ಪೇಪರ್ ಬಂದಿರ್ತದೆ. ಯಾರು ಮಾಡಿರ್ತಾರೆ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಹಿಂದೆಗಡೆ ಈ ಥರ ಕೈಗಳು ಎಷ್ಟೋ ಕೆಲಸ ಮಾಡ್ತಾ ಇರ್ತವೆ. ಅವ್ರಿಗೆಲ್ಲ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹೌದು, ಅವ್ರೇನು ಸುಮ್ಮನೆ ತಂದು ಹಾಕಲ್ಲ, ನಾವು ದುಡ್ಡು ಕೊಡ್ತೀವಿ ಅಂದ್ಬಿಟ್ಟು ಹಾಕ್ತಾರೆ, ಇಲ್ಲ ಅಂತಲ್ಲ. ಬಟ್ ಅಂದ್ರೆ ಟೈಮ್ ಆಫ್ ಸರ್ವಿಸ್ ಏನಿರುತ್ತಲ್ಲ ಅದು, ಸೊ ಅದು ತುಂಬ ಮುಖ್ಯ ಆಗುತ್ತೆ. ಯಪ್ಪ, ನಾವೇನೋ ಅದು ಕಷ್ಟ ಇದೆ ಗೈಸ್, ಜೀವನ ತುಂಬ ಕಷ್ಟ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ಮನೇಲೆಲ್ಲ ತಂದು ಹಾಕ್ತಿದ್ರು, ತಿನ್ಕೊಂಡು ಇರ್ತಿದ್ದೋ. ಒಂದು 22-23 ಕ್ರಾಸ್ ಆದಮೇಲೆ ಒಂಚೂರು ಸುಡೋದು ಗೊತ್ತಾಯ್ತದಲ್ಲ, ಆವಾಗ ಜೀವನ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಕಷ್ಟ ಇದೆ, ನಾವು ಅಂದ್ಕೊಂಡಂಗಿಲ್ಲ. ಪಾಪ ನೋಡಿ ಇವ್ರನ್ನ ರಾತ್ರಿ ಎಲ್ಲ ಮಲ್ಗೆ ಇಲ್ಲ ಅಂತ ಹೇಳಿದ್ರು. ಯಪ್ಪ ದೇವ್ರೇ, ನೀವು ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಮುಗೀತಾ? ಇವಾಗ ಹೋಗಿ ಮಲ್ಕೊಂಡ್ಬಿಡ್ತೀರಾ ಪಾಪ ತಿಂಡಿ ಮಾಡಿಬಿಟ್ಟು? ಮಧ್ಯಾಹ್ನ ಊಟಕ್ಕೆ ಎದ್ದೊಳ್ತಿರೋ ಇಲ್ವೋ? ಇನ್ನು ಸಂಜೆ 5 ಗಂಟೆ ಡೈರೆಕ್ಟು. ಮತ್ತೆ ಊಟ ಎಲ್ಲ ಏನು ಮಾಡ್ತೀರಾ? ಎದ್ದಾದ್ಮೇಲೆ. ಅಯ್ಯೋ ಗೈಸ್ ನೋಡಿ, ಅವರು ಬೆಳಿಗ್ಗೆ ಈಗ ಹೋಗ್ಬಿಟ್ಟು ಮಲ್ಕೊಂಡ್ರೆ ಪಾಪ ಇನ್ನು ಸಂಜೆ ಎದ್ದೊಳೋದೆ 5 ಗಂಟೆ ಅಂತೆ. ಇವ್ರು 5 ಗಂಟೆಗೆ ಎದ್ದು ಕರೆಕ್ಟ್ ಟೈಮ್ಗೆ ಊಟ ಇಲ್ಲ ನೋಡಿ. ಅದು ಬಾಡಿ ಸೈಕಲ್ಗೂ, ಬಾಡಿ ಹೆಲ್ತ್ಗೂ ಎಷ್ಟು ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಇವಾಗ ಸೇಮ್ ಎಲ್ಲ ನೈಟ್ ಶಿಫ್ಟ್ ಎಲ್ಲ ಹೆಂಗೆ ಮಾಡ್ತಾರೆ ನೋಡಿ, ಅವ್ರಂಗೆ ಇವ್ರು. ಬಟ್ ಮಾರ್ನಿಂಗ್ ಶಿಫ್ಟ್ ಅವ್ರಿಗೆಲ್ಲ ಮಾಮೂಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂತ ಕರೆಕ್ಟಾಗಿ ಸೆಟ್ ಆಗುತ್ತೆ. ಬಟ್ ಇವರು ನೋಡಿ, ಬೆಳಗ್ಗೆ ತಿಂಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ರಾತ್ರಿ ಊಟ ಮಾಡ್ಕೊಂಡು ಕೆಲಸ ಮಾಡೋಣ ಅಂತ ಅನ್ನೋಂಗಿಲ್ಲ. ಇವಾಗ ಹೋಗಿ ನಾವು ಮಾಡೋದೇ 2 ಟೈಮ್ ಊಟ ನೋಡಿ ಗೈಸ್, 2 ಟೈಮ್ ಊಟ ಅಂತ ಮಾಡೋದು. ಒಂದು ಇವಾಗ ಹೋಗ್ಬಿಟ್ಟು ಮಾಡ್ತೀರಾ? ಈಗ ಹೋಗ್ಬಿಟ್ಟು ತಿಂಡಿ ಮಾಡ್ತಾರೆ. ಇನ್ನು ಡೈರೆಕ್ಟ್ ಸಂಜೆ 5 ಗಂಟೆಗೆ ಎದ್ಬಿಟ್ಟು 6 ಗಂಟೆಗೆ ಊಟ ಮಾಡ್ತಾರೆ ಅಂತ ಅನ್ಸುತ್ತೆ. ಮಾಡಿದ್ರೆ ಮುಗೀತು. ಇನ್ನು ಅದಾದ್ಮೇಲೆ ಕೆಲಸ, ಇನ್ಶೂರೆನ್ಸ್ ಕಟ್ತಾರೆ. ಗೈಸ್ ನೋಡಿ, ಎಲ್ಲ ಮಂಜು ಎಷ್ಟು ಚೆನ್ನಾಗಿದೆ. ಸುತ್ತ ಮಂಜು.
ಈಗ ಚಳಿಗಾಲ ಬಂದಿದೆ ಗೈಸ್, ಎಲ್ಲ ಒಂಚೂರು ವ್ಯಾಸ್ಲಿನ್ ಗಿಸ್ಲಿನ್ ಹಾಕೊಂಡು ಸ್ಕಿನ್ನ ನೀಟಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿನ್ ಎಲ್ಲ ಹೊಡ್ಕೊಂಡ್ಬಿಡ್ತವೆ. ಸೊ ಚಳಿಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಎಲ್ಲರೂ ಗುಬ್ರ ಹಾಕೋ ಮನೆ ಕಳಿ, ರಗ್ ಕೌಚ್ ಹಾಕೋ ಮನೆ ಕಳಿ, ಸ್ವೆಟ್ರ್ ಗಿಟ್ರೆಲ್ಲ ಹಾಕೊಳ್ಳಿ. ಬೆಳಗ್ಗೆ ಬೇಗ ಎದ್ದೋಳಲ್ಲ ತಡ. ನೀವಂತೂ ತುಂಬ ಹುಷಾರಾಗಿರ್ಬೇಕು, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಕೆಂದರೆ ನೀವು ಕರೆಕ್ಟಾಗಿ ನಿದ್ದೆ ಇಲ್ಲ, ಕರೆಕ್ಟಾಗಿ ಊಟ ಇರೋಲ್ಲ, ಏನಿರಲ್ಲ. ದುಡಿಮೆ ಮಾಡಿ ನಾನು ಬೇಡ ಅಂತ ಹೇಳಲ್ಲ, ದುಡಿತಾ ನಿಮ್ಗೇನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅಲ್ವಾ? ಆ ಥರ ಯೋಚನೆ ಮಾಡಿದ್ರೆ ದುಡಿಯೋಕ್ಕಾಗಲ್ಲ. ಆ ಥರ ಯೋಚನೆ ಮಾಡಿದ್ರೆ ದುಡಿಯೋಕ್ಕಾಗಲ್ಲ. ಹೌದು ಅಣ್ಣ, ಬಟ್ ಹಂಗನ್ಬಿಟ್ಟು ನಿಮ್ಮ ಹೆಲ್ತ್ ನೋಡ್ಕೋಬೇಕಲ್ವ ನೀವು. ನೋಡ್ತೀವಿ, ಆ ಯೋಚನೆ ಇರಬಾರ್ದು, ಯಾರೂ ಇರಬಾರ್ದು ಆ ಯೋಚನೆ. ಹೌದು, ಕೆಟ್ಟೋಯ್ತದೆ ಅನ್ನೋ ಯೋಚನೆ ಮಾಡೋದು. ಸೊ ಗೈಸ್, ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಬಿಡಿ ಅಂತ ಹೇಳ್ತಾರೆ ಬೇಸಿಕ್ಕಾಗಿ. ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಬಿಡಿ. ಯಾಕಾಗಲ್ಲ, ಅಯ್ಯೋ ಎಲ್ಲಿ ತಾಳಾಗ್ಬಿಡ್ತದೆ ಅಂತ ಏನಕ್ಕೆ ಮಾಡ್ತೀರಾ? ಏನೂ ಆಗಲ್ಲ, ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಚಾಲೆಂಜ್ ತಗೊಂಡು ಮಾಡಿ ಅಂತ ಹೇಳ್ತಾವ್ರೆ. ಮನಸ್ಸಲ್ಲಿ ತಗೊಂಡ್ರೆ ಏನೂ ಆಗಲ್ಲ, ಆಯ್ತದೆ ಅಂದ್ರೆ ಪಕ್ಕ ಹಾಗೆ. ಅಷ್ಟೇ ಗೈಸ್, ನೋಡಿ ಹೇಳ್ತಾವ್ರೆ, ಮನ್ಸಲ್ಲಿ ನಾವೇನು ಅನ್ಕೊಂತೀವಿ ಅದನ್ನ ಆಗತ್ತೆ. ನಾವು ಮನ್ಸಲ್ಲಿ ಅಯ್ಯೋ ಹೆಲ್ತ್ ಕೆಟ್ಟಾಯ್ತದೆ ಅಂತಂದ್ರೆ ಹೆಲ್ತ್ ಕೆಟ್ಟೇ ಹೋಗುತ್ತಂತೆ. ಸೊ ಇಟ್ಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಹೇಳ್ತಾರಲ್ಲ, ಇಲ್ಲ ಇದನ್ನ ನಾನು ಮಾಡ್ತೀನಿ, ಇದನ್ನ ನಾನು ತಗೋಬೇಕು, ಇದು ನಂಗೆ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ಕೊಂಡು ಅದ್ರ ಬಗ್ಗೆ ಏನು ಬೇಕು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಸೊ ಅವಾಗ ಎಲ್ಲ ಸಿಗುತ್ತೆ. ನಮ್ಮ ಮನ್ಸಲ್ಲಿ ಏನು ಅನ್ಕೋತೀವಿ ಅದು. ಹಳೆ ಕಾಲದಲ್ಲಿ ಸುಮ್ಮನೆ ಹೇಳೋರ ಗೈಸ್ ಗಾದೆನ, ಮನ್ಸಿದ್ರೆ ಮಾರ್ಗ ಅಂತ. ಸೊ ಮಾಡ್ತಾ ಇರ್ಬೇಕಷ್ಟೇ, ತಲೆ ಕೆಡ್ಸ್ಕೋಬಾರ್ದು. ಸೊ ಈಗ ನೋಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಝೀ ಅಂತ. ಇವೆಲ್ಲ ಪೇಪರ್ ಹೆಂಗೆ ವರ್ಕ್ ಮಾಡ್ತದೆ, ಅಥವಾ ಅಂದರೆ ನಿಮ್ಗೆ ಒಳಗಡೆ ಎಲ್ಲ ಬಿಡ್ತಾರ ಹೋಗ್ಲಿ, ಮಿಷಿನ್ಸ್ ಎಲ್ಲ ಹೆಂಗೆ ಪ್ರಿಂಟ್ ಮಾಡ್ತವೆ, ಎಷ್ಟು ದೊಡ್ಡದೈತೆ ಜಾಗ ಪ್ರಿಂಟಿಂಗ್ ಮಿಷಿನ್ ಅದು? ಮೈಸೂರು ರೋಡ್ VRL ಇಲ್ವಾ? ಹಾಂ, VRL ಒಳಕ್ಕೆ ವಿಜಯವಾಣಿ ಪ್ರಿಂಟ್ ಆಗುತ್ತೆ. ಹಾಂ, ಇಲ್ಲಿ ಹೋಗ್ತಾ ಲೆಫ್ಟ್ ಸೈಡಿಗೆ ಐತಲ್ಲ ಎಂಟ್ರೆನ್ಸ್ ಅಲ್ಲಿ. ಓಕೆ ವಿಜಯವಾಣಿ ಅಲ್ಲಿ ಪ್ರಿಂಟ್ ಆಯ್ತು. ಜೈ ಕರ್ನಾಟಕ ಕೂರ್ಗಳ್ಳಿ ಐತಲ್ಲ, ಕೂರ್ಗಳ್ಳಿ ಆಟಗಳಿಗೆ ಹಾಕ್ಸಲ್ಬೇಕು. ಗೈಸ್, ಮೈಸೂರು ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ಗೆ ಒಂದು VRL ಇದು ಕಾಣಿಸ್ತದಲ್ಲ, ಸೊ ಅಲ್ಲಿ ವಿಜಯವಾಣಿ ಪ್ರಿಂಟ್ ಆಗೋದು ಪೇಪರು. ಸೊ ಇವರು ಪಾಪ ಎಲ್ಲ ನೋಡಿದ್ದಾರೆ, ಒಳಗಡೆ ಬೇರೆಯವ್ರನ್ನೆಲ್ಲ ಬಿಡ್ತಾರ, ವಿಸಿಟರ್ಸ್ನೆಲ್ಲ ಬಿಡ್ತಾರ. ಪರಿಚಯ ಇದ್ರೆ ಬಿಡ್ತಾರೆ. ಯಾರಾದ್ರೂ ಪರಿಚಯ ಇದ್ರೆ ಬಿಡ್ತಾರೆ ಅಷ್ಟೇ, ಇಲ್ಲ ಅಂದ್ರೆ ಬಿಡಲ್ಲ ಹಂಗೆಲ್ಲ. ಸೊ ನೋಡಿ ಪಾಪ ಇವ್ರದ್ದು ಹಿಂಗಿದೆ. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬಂದರೆ ಬಿಡ್ತಾರೆ ನೋಡಿ. ಪ್ರಿಂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಓಕೆ ಗೈಸ್, ಪ್ರಿಂಟಿಂಗ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಬಿಡ್ತಾರೆ. ಸೊ ಪ್ರಿಂಟಿಂಗ್ ಸ್ಟಾರ್ಟ್ ಆದಮೇಲೆ ಇನ್ನು ಅವ್ರ ಕೆಲಸಕ್ಕೂ ಏನಾದ್ರು ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಒಳಗಡೆ ಬಿಡಲ್ಲ. ಸೊ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೇಳ್ಕೊಳ್ಳಿ, ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಹೋಗಿ. ಇವ್ರಿಗೆ ಗೊತ್ತಿಲ್ಲ ಅಷ್ಟು ಟೈಮಿಂಗ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಂತ. ಸೊ ಟೈಮಿಂಗ್ ಎಲ್ಲ ಕೇಳ್ಕೊಂಡು ಹೋಗಿ, ಓಕೆನಾ ಗೈಸ್? ಸ್ಟೇಷನ್ ಹತ್ರ ಬಂದೆ, ಅಣ್ಣ ಡ್ರಾಪ್ ಕೊಟ್ಟರು. ಹೊಟ್ಟೆ ಎಷ್ಟೈತೆ, ಏನು ಮಾಡೋದು? ಬೆಳಿಗ್ಗೆ ಸ್ವಲ್ಪ ಮಿಲ್ಕ್ ಶೇಕ್ ಕೊಟ್ಕೊಂಡು ಬಂದೆ, ಹೊಟ್ಟೆ ಸುತ್ತಾಯ್ತಲ್ಲ. ಏನು ಮಾಡೋದು, ಏನು ತಿನ್ನೋದು? ಯಾವುದು ಹೋಟ್ಲುಗಳು ಇಲ್ವಲ್ಲ ಗೈಸ್. ಹೋಟ್ಲುಗಳಿದ್ರೆ ಅದೊಂಥರ ತಿನ್ಬೋದಿತ್ತು. ಹೋಟ್ಲು ಇದ್ದಾವೆ, ಬಟ್ ಇನ್ನೂ ಓಪನ್ ಆಗಿಲ್ಲ. ಏನು ಮಾಡೋದು? ಇಲ್ಲೆಲ್ಲ ನೋಡಿ, ನೀವು ಸ್ಟೇಷನಿಂದ ಆಚೆಗೆ ಬಂದರೆ ಈ ಥರ ಗಾಡಿಗಳಿರ್ತವೆ. ಸೊ ಗಾಡಿಗಳಿದ್ದರೆ ನಿಮ್ಮ ಊರ ಕಡೆಗೆ ಹೋಗೋಕ್ಕೆ ಎಲ್ಲದಕ್ಕೆ ಕಲ್ಕೊಂಡು ನೋಡಿ, ಈ ಥರ ಟಾಟಾ ಎಸ್ಗಳು ನಿಂತಿರ್ತವೆ, ಕರ್ಕೊಂಬರೋಕ್ಕೆ ಹೋಗೋಕ್ಕೆ ಎಲ್ಲ ಕಡೆ, ಓಕೆನಾ? ಸೊ ಯಾರು ತಲೆ ಕೆಚ್ಕೊಬೇಡಿ, ಊರಿಗೆ ಹೋಗೋಕ್ಕೆ ಗಾಡಿ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಎಲ್ಲ ಸಿಗುತ್ತೆ ನಮ್ಮೂರಲ್ಲಿ. ಸೊ ಅಂತೂ ಇಂತೂ ಸ್ಟೇಷನ್ಗೆ ಬಂದು ಏನಪ್ಪ ಇದು ಆನ್ ಆಗೈತಲ್ಲ ನೋಡ್ಕೊಂಬರ್ತೀನಿ. ಸಲ ಹಂಗೆ ಆನ್ ಆಗಿರಲಿಲ್ಲ ಗೈಸ್, ನಾನು ಪ್ರೀವಿಯಸ್ ವೀಡಿಯೋ ನೋಡಿದ್ದೀರಲ್ವ. ಸೊ ಅದರಲ್ಲಿ ಮೈಕ್ ಆಫ್ ಆಗಿಬಿಟ್ಟು ನಮ್ಮ ಅತ್ತಿಗೆಯವ್ರನ್ನ ಕರ್ಕೊಂಬಂದುಬಿಡುವಾಗ ಅವ್ರು ಬಾಗಲಕೋಟೆಗೆ ಹೋಗ್ತಿದ್ದಲ್ಲ, ಅವಾಗ ಮೈಕ್ ಆಫ್ ಆಗಿಬಿಟ್ಟು ನಾನು ನೋಡ್ಕೊಂಡೇ ಇಲ್ಲ. ಎಂಥ ಕೆಲಸ ಆಯಿತು ಅಂತ ತುಂಬ ಬೇಜಾರಾಗಿ ಹೋಗಿತ್ತು ಅವಾಗ. ಏನು ಗಾಡಿಗಳು ಹಿಂಗೆ ಬರ್ತಾವೆ, ರೋಡ್ ಕ್ರಾಸ್ ಮಾಡೋಕ್ಕೂ ಬಿಡ್ತಾರಲ್ಲ ಗೈಸ್. ನೋಡಿ ಮೈ ಮೇಲೆ ಝೀ ಅಂತ ಬರ್ತಾವ್ರೆ. ಇವಣ್ಣನೂ ಅಷ್ಟೇ ಝೀ ಅಂತ ಬರ್ತಾವ ಮೈ ಮೇಲೆ. ಅವನು ನೋಡಿ, ಇವನು ಯಾರ ಕಾರವನು. ಸೊ ಅವಾಗ ಮೈಕ್ ಆಫ್ ಆಗಿಬಿಟ್ಟಿತ್ತು, ನಾನು ನೋಡ್ಕೊಂಡಿರಲಿಲ್ಲ, ಏನಿಲ್ಲ. ತುಂಬ ಬೇಜಾರಾಯಿತು ನನಗೆ. ಮೈಕ್ ಆನ್ ಮಾಡಬೇಕಿತ್ತು, ಏನಕ್ಕೆ ಆನ್ ಮಾಡಿಲ್ಲ ಅಂತ. ಸೊ ನೋಡಿ, ಅವಾಗ ನೀವು ಇಷ್ಟಪಟ್ಟು ಮಾಡುವಾಗ ಮೈಕ್ ಈಕೆಲ್ಲ ಹಂಗೆ ಆಫ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ಅಲ್ವಾ? ಸೊ ನೋಡಿ, ಇದೇ ನಮ್ಮ ಪಾಂಡವಪುರ ಸ್ಟೇಷನ್. ಗೈಸ್ ಅಂದರು ಪಾಪ ಅಣ್ಣ ಹೇಳಿದ್ದು ಕೇಳಿ ಎಷ್ಟೋ ನೆಮ್ಮದಿ ಜೀವನ ಬಾಳ್ತಾ ಇದ್ದೀವಿ ಅಂತ ಅನ್ನಿಸ್ಬಿಡ್ತು ನನಗೆ. ನೋಡಿ ಪಾಪ ಅವರಷ್ಟೊತ್ತಿಗೆ ಎದ್ದು ಹೋಗಿ ಪೇಪರ್ ಹಾಕ್ಕೊಂಡು ರಾತ್ರಿ ಎಲ್ಲ ಮಲಗೋದೇ ಇಲ್ಲ ಅಂತ ಗೈಸ್, ಮಲಗೋದೇ ಇಲ್ಲ. ಹೋಗಿ
ಎಲ್ಲ ಕಡೆಗೂ ಪೇಪರ್ ಹಾಕ್ಕೊಂಡು ಬರ್ತಾರೆ. ನಾವು ಮನೇಲಿರೋ ಕೆಲಸ ಮಾಡೋಕ್ಕೆ ಕಯ್ಯ ಅಂತೀವಿ. ಯಾವಾಗಲೂ ಒಂದಿನ ಹೊರಗಡೆ ಹೋಗಬೇಕು, ಎದೋಳು ಬೇಗ ಅಂತಂದರೆ ಕಯ್ಯ ಅಂತೀವಿ. ಸೊ ಇವ್ರುಗಳ ಮುಂದೆ ನಮ್ಮದೆಲ್ಲ ಹೆಂಗೆ ಅನ್ನಿಸ್ಬಿಡ್ತದೆ ಅಂತಂದರೆ ನಾನು ನೆನೆಸ್ಕೊಂಡಾಗ ಜುಮ್ ಅನ್ನುತ್ತೆ. ಬಟ್ ಆಮೇಲೆ ಬ್ಯಾಕ್ ಟು ನಾರ್ಮಲ್ ಥರ ಬಂದುಬಿಡ್ತೀವಿ ಅಲ್ವಾ. ಸೊ ಗೈಸ್ ಬಂದ ಪಾಂಡವಪುರ ಸ್ಟೇಷನ್. ಇಲ್ಲಿ ಟಿಕೆಟ್ ತಗೊಳ್ಳೋಣ. ನಮ್ಮ ಆಂಟಿ ಟಿಕೆಟ್ ಕೊಡ್ತಾರೆ ಇಲ್ಲಿ. ಆಂಟಿ ಮೆಜೆಸ್ಟಿಕ್ ಗೈಸ್. ಇಲ್ಲಿ ನೋಡಿ ಟಿಕೆಟು ನೀವು ಅಲ್ಲಿ ಒಂದು ಸೆಲ್ಫ್ ಆಗಾದರೂ ತೊಗೋಬೋದು, ಇಲ್ಲ ಟಿಕೆಟ್ ಕೌಂಟ್ರಲ್ಲಿ ತೊಗೋಬೋದು, ಇಲ್ಲಾಂದರೆ ಇಲ್ಲಿ ತೊಗೋಬೋದು. ಇಲ್ಲಿ ಕೊಡ್ತಾರೆ ಆಂಟಿ ಮೆಜೆಸ್ಟಿಕ್. ನೀವು ಕಾಣಿಸ್ತಾರ ಬಿಡಿ, ನಾನು ಕಾಣಿಸ್ತಾರ ಕಾಣುತ್ತೆ. ಗೈಸ್ ಆಂಟಿ ಶಾಕ್ ಆಗ್ಬಿಡ್ತಾರೆ, ಇದೇನು ವೀಡಿಯೋ ಮಾಡ್ತಾವನಲ್ಲ ಅವನು ಅಂತ. ಮೆಜೆಸ್ಟಿಕ್ ಒಂದು ಆಂಟಿ ಹೊಡಿಯೋದು ಒಂದೇ ಬಾಕಿ ನನಗೆ ಇವಾಗ. ಮೆಜೆಸ್ಟಿಕ್ ಇಲ್ಲ, ನಾನು ರೆಕಾರ್ಡ್ ಮಾಡ್ಕೊತ. ಸ್ಟೇಷನ್ ಎಲ್ಲ ತೋರಿಸಿದ್ದೆ ಆಲ್ರೆಡಿ ಒಂದ್ಸರಿ ಬಂದಿದ್ದಾಗ. ಹೋಗ್ತಾರೆ ಜಾಸ್ತಿ ಮಾಡಿಬಿಟ್ಟಾರೆ ಇವಾಗ. ಗೈಸ್ ಫಸ್ಟೆಲ್ಲ 70 ರೂಪಾಯಿ ತಗೋತಿದ್ರು, ಈಗ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟವ್ರು. ಪಾಂಡವಪುರ ಟು ಮೆಜೆಸ್ಟಿಕ್ 75 rupees. ನೀವು ಕೆಂಗೇರಿಗೆ ತಗೊಂಡ್ರೆ ಫಸ್ಟೆಲ್ಲ ಏನು ಅಂತಂದರೆ ಒಂದು 5 ರೂಪೀಸ್ ಡಿಫ್ರೆನ್ಸ್ ಇರ್ತಿತ್ತು ಅಷ್ಟೇ, 5-10 ರೂಪೀಸ್ ಡಿಫ್ರೆನ್ಸ್ ಇರ್ತಿತ್ತು. ಬಟ್ ಅಲ್ಲಿಗೆ ಹೋಗಿ ಇದು ಮಾಡೋದ್ರ ಬದಲು ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ಬೋದಲ್ಲ. ಡೈರೆಕ್ಟ್ ಮೆಜೆಸ್ಟಿಕ್ ತಗೊಳ್ಬೋದಲ್ಲ. ಮತ್ತೆ ನೀವು ಕೆಂಗೇರಿಲಿ ಇಳಿದು ಕೆಂಗೇರಿಯಿಂದ ಮೆಜೆಸ್ಟಿಕ್ ಹೋಗ್ತೀನಿ ಅಂತಂದರೆ ಮತ್ತೆ ಅಲ್ಲಿ ಬಸ್ ಚಾರ್ಜು ವೇಸ್ಟು. ಡೈರೆಕ್ಟ್ ಮೆಜೆಸ್ಟಿಕ್ ಹೋಗ್ಬಿಡ್ಬೇಕು. ಮೆಜೆಸ್ಟಿಕ್ ಹೋದರೆ ನಿಮಗೆ ಕಮ್ಮಿಗೆ ಬೀಳುತ್ತಲ್ವ. ಸೊ ಹೋದ ಸರಿ ಬಂದಿದ್ದಾಗ ಅಂತಂದರೆ ನಮ್ಮ ಅದಕ್ಕೆಯವ್ರನ್ನ ಬಾಗಲಕೋಟೆಗೆ ಹಚ್ಚಕ್ಕೆ ಅಂತ ಬಂದಿದ್ನಲ್ಲ, ಅವಾಗ ಬಂದಿದ್ದೆ. ಈಗ ನಾನು ನನ್ನ ಕೊಲಿಗೆ ಮದುವೆ ಐತಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ಪಾಂಡವಪುರ ಸ್ಟೇಷನ್ ಒಂಥರ ಲವ್ ನನಗೆ. ಏಕೆ ಅಂತಂದರೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವಾಗಲೂ ಇಲ್ಲಿಂದನೇ ಹೋಗ್ತಿದ್ದೆ, ಮತ್ತು ಆ ಕಡೆಯಿಂದ ಬರಬೇಕು ಅಂದ್ರೂ ಇಲ್ಲಿಗೆ. ಅಫ್ಕೋರ್ಸ್ ಅದು ಹೋದ್ಮೇಲೆ ಈ ಕಡೆಯಿಂದ ಹೋಗಿದ್ದೀವಿ ಅಂದಮೇಲೆ ಬಂದಮೇಲೆ ಅಲ್ಲಿಗೆ ಬರಬೇಕು. ಇವನೇನು ಹಿಂಗೆ ಹೇಳ್ತಾವನು ಅನ್ಕೊಬೇಡಿ. ಒಂಥರ ಸ್ಟೇಷನ್ ಕಂಡ್ರೆ ನನಗೆ ಒಂಥರ ಲವ್ ಆಗ್ಬಿಟ್ಟೈತೆ. ಸೊ ಈಗ ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಟ್ರೈನ್ 9ಗಿದೆ, 9 o'clock. ಅಲ್ಲ ಆಂಟಿ ನನ್ನ ಕೇಳ್ತಾವ್ರೆ, ಏನು ಸ್ಟೇಷನ್ ವೀಡಿಯೋ ಮಾಡ್ತಾಯಿದ್ಯಾ ಅಂತ. ಇಲ್ಲ, ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತಂದೆ. ನಗ್ತಾಯಿದ್ರು ಪಾಪ ಅವರು. ಸೊ ಈಗ ಟ್ರೈನ್ ಬರೋವರೆಗೂ ಕಾಯಬೇಕು. ಇದೇ ನಮ್ಮ ಪಾಂಡವಪುರ ಸ್ಟೇಷನ್. ಈ ಕಡೆ ಫಸ್ಟ್ ಟ್ರ್ಯಾಕಲ್ಲೆಲ್ಲ ಏನಾಗುತ್ತೆ ಅಂತ ಅಂದರೆ ನಾರ್ಮಲ್, ಅಂದರೆ ಪ್ಯಾಸೆಂಜರ್ ಹತ್ತಿಸ್ಕೊಳ್ಳೋ ಗಾಡಿಗಳು ನಿಲ್ಲಿಸ್ತವೆ. ಆ ಮಧ್ಯ ಟ್ರ್ಯಾಕಲ್ಲಿ ಸೂಪರ್ ಫಾಸ್ಟ್ ಅವು ಇವು ಇದ್ರೆ ಸುಯ್ಯಿ ಅಂತ ಹೋಗ್ಬಿಡ್ತವೆ. ಆ ಕಡೆ ಟ್ರ್ಯಾಕಲ್ಲಿ ಬೆಂಗಳೂರು ಕಡೆಯಿಂದ ಬರೋ ನಿಲ್ಲಿಸ್ಬಿಟ್ಟು ಹತ್ಕೊಂಬರ್ಬೇಕು. ಆ್ಯಂಡ್ ಇನ್ನೊಂದು ಗೈಸ್, ಸ್ಟೇಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟೆಲ್ಲ ಏನು ಮಾಡ್ತಿದ್ದು ಅಂತಂದರೆ ಟ್ರೈನ್ ಇಳಿಸಿದ ತಕ್ಷಣ ಇಳಿದ್ಬಿಟ್ಟು ಇಲ್ಲೇ ಟ್ರ್ಯಾಕ್ ದಾಟ್ಕೊಂಡು ಹಿಂಗೆ ಬರ್ತಿದ್ದೋ. ಬಟ್ ಹಂಗೆ ಬರೋಂಗಿಲ್ಲ ಇವಾಗ. ನಾನೊಂದು ಸರ್ ಹಂಗೆ ಬಂದುಬಿಟ್ಟು ಪೆನಾಲ್ಟಿ ಕಟ್ಟಿದ್ದೀನಿ. ಆ್ಯಂಡ್ PT ಕೇಸು ಬೀಳ್ತದೆ ಅಂತ ಹೇಳಿದರು. ಸೊ ಪೆನಾಲ್ಟಿ ಕಟ್ಟಿ ಫಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟರು, ಏನು ಕೇಸ್ ಏನು ಹಾಕಿಲ್ಲ. ಸೊ ಯಾರಾದರೂ ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿಯೋರು ಪ್ಲೀಸ್ ಕೈವಾಕ್ನ ಯೂಸ್ ಮಾಡಿ. ಸುಮ್ಮನೆ ಆಮೇಲೆ ಪೆನಾಲ್ಟಿ ಎಲ್ಲ ಕಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲೋ ಉಳ್ಸಕ್ಕೆ ಹೋಗ್ತೀರಿ, ಅದೆಲ್ಲೋ ಕಿತ್ಕೊಂಡು ಹೋಗ್ಬಿಟ್ಟಿರ್ತದೆ ಆಮೇಲೆ. ಸೊ ನಾನು ಆಲ್ರೆಡಿ ಒಂದು ಸರಿ ಕಟ್ಟಿದ್ದೀನಿ. ಸೊ ಕಟ್ಟಿರೋ ಇದಕ್ಕೇ ಹೇಳ್ತಾ ಇರೋದು. ಹೇಳಿದ್ಮೇಲೆ ಪ್ಲೀಸ್ ಕೈವಾಕ್ನ ಯೂಸ್ ಮಾಡಿ. ಏನಿಲ್ಲ, ನಿಮ್ಗೆ ಹತ್ತತ್ರ ಅಂದರೆ ಒಂದು 30 seconds ಇಲ್ಲ 1 minute ಲೇಟ್ ಆಗುತ್ತೆ ಅಷ್ಟೇ. ಸೊ ಸುಮ್ಮನೆ ಇಲ್ಲಿ ಟ್ರ್ಯಾಕಲ್ಲೇ ಇಳಿದ್ಬಿಟ್ಟು ಹಿಂಗೆ ಓಡ್ ಬಂದು ಹಿಂಗೆ ಹತ್ತೋದ್ರ ಬದಲು ಅಲ್ಲಿ ಇಳಿದ್ಬಿಟ್ಟು ಸ್ಕೈವಾಕ್ ಹತ್ಕೊಂಡ್ಬನ್ನಿ. ಇಲ್ಲ ಅಂತಂದರೆ ಇಲ್ಲೇ ನಿಂತಿರ್ತಾರೆ, ಅಲ್ಲಿ ಎಂಟ್ರೆನ್ಸಲ್ಲಿ ಬಂದ್ವಲ್ಲ ನಾವು. ಸೊ ಅಲ್ಲೇ ಪೊಲೀಸ್ ನಿಂತಿರ್ತಾರೆ, ಅವ್ರು ಅಲ್ಲೇ ಒಂದು ಕೊಟ್ಟು ತೆಗೆದ್ಮೇಲೆ ಕಳಿಸ್ತಾರೆ ಆಚೆಗೆ. ಈಗ ಆಲ್ರೆಡಿ 9 ಗಂಟೆ ಆಗಿದೆ. ಹೇಳಿ ಎಲ್ಲ ಎದ್ದೇಳಿ ಮೇಲೆ ಎದ್ದೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಬಿಟ್ಟು ಏನೇನು ಕೆಲಸ ಇದ್ದರೆ ಕೆಲಸ ಮುಗಿಸ್ಕೊಳ್ಳಿ. ಇವತ್ತೆಲ್ಲ ಕಾರ್ಪೊರೇಟವ್ರಿಗೆ ಫುಲ್ ರಜೆ ಇರುತ್ತೆ, ಸ್ಯಾಟರ್ಡೆ ಸಂಡೇ ಅಲ್ವಾ. ಸೊ ನಿಮ್ದಾಗಿ ನಿದ್ದೆ ಮಾಡ್ತಾ ಇರ್ತೀರಾ. ಮಾಮೂಲಿ ಯೂಶ್ವಲಿ ಏನೇನು ಕೆಲಸ ಇರೋರು ಪಾಪ ಅವ್ರು ಮಾಡ್ತಾಯಿರ್ತಾರೆ. ಸೊ ನಾನು ನಿಮಗೆಲ್ಲ ಟ್ರೈನ್ ಹತ್ಕೊಂಡಾದ್ಮೇಲೆ ಅಂತ ಬೆಂಗಳೂರಿಗೆ ಬಂದುಬಿಟ್ಟು ಸಿಗ್ತೀನಿ ಅಲ್ಲಿಂದ, ಓಕೆನಾ ಗೈಸ್. ಮೇ ಬಿ ಇದು ಅಂದರೆ ಸ್ಟೇಷನಲ್ಲಿ ಇದ್ಕೊಂಡು ಹಿಂಗೆ ಹೇಳ್ತಾಯಿದ್ದೀನಿ ಅಂತ ಅಂದ್ಕೊಬಿಡಿ.
ವಿಡಿಯೋ ತುಂಬ ಲೆಂತಿ ಆದರೆ ಅದನ್ನು ಪಾರ್ಟ್ ವೈಸ್ ಡಿವೈಡ್ ಮಾಡಿ ಹಾಕ್ಬಿಡ್ತೀನಿ. ಯಾಕೆ ಅಂತಂದರೆ ಒಂದೇ ಸ್ಟ್ರೆಚ್ಚಲ್ಲಿ ನೋಡೋದು ಅಂತಂದರೆ ಒಂಥರ ಬೋರಿಂಗ್ ಆಗುತ್ತೆ. ಸೊ ಅದನ್ನು ಮೇ ಬಿ ಒಂದು 15 to 20 ಮಿನಿಟ್ಸ್ಗೆ ಕಟ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಬೆಂಗಳೂರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹೋಗಿ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್.